ಹಲೋ. ಒಂದೇ ನಿಮಿಷ ಸರ್. ಹಲೋ ಮಗ, ಏನೋ ಮಾಡ್ತಾ ಇದೆಯಾ? ಹಲೋ ಮಗ, ಹೂ ಕಣಪ್ಪ, ನಾನೇ ಸ್ವರ್ಗದಿಂದ ಮಾತಾಡ್ತಾ ಇದ್ದೀನಿ. ಸ್ವರ್ಗದಿಂದ ಅದು ದೊಡ್ಡ ಕತೆ ಹೇಳೋದಕ್ಕೆಲ್ಲ ಟೈಮ್ ಇಲ್ಲ. ಇವಾಗ ನೀನ್ ಪಕ್ಷಕ್ಕೆ ಬರ್ತಾ ಇದ್ಯಾ? ಪಕ್ಷಕ್ಕೆ ಬರ್ತಾ ಇದೆಯಾ ಅಷ್ಟೇ, ಒಂದ್ ಕೆಲಸ ಆಗ್ಬೇಕಿತ್ತು. ಏನ್ ಮಾಡ್ಬೇಕಿತ್ತು? ಏನಿಲ್ಲ, ಎಡೆಗೆ ಫೋನ್ ಇಡಕ್ ಹೇಳು. ಯಾಕೋ? ಏನಕ್ಕೆ ಅಂದ್ರೆ ನಾನು ಗರ್ಲ್ ಫ್ರೆಂಡ್ ಜೊತೆ ಮಾತಾಡಕ. ಗರ್ಲ್ ಫ್ರೆಂಡ್? ನಿಂಗೆ ಗೊತ್ತು ತಾನೇ ನಮ್ಮ ಹುಡುಗಿನ ಎಷ್ಟು ಲವ್ ಮಾಡ್ತಿದ್ದೆ ಅಂತ. ಅಂತದ್ರಲ್ಲಿ ಇವಾಗ ಸ್ವರ್ಗಕ್ಕೆ ಬಂದ್ಬಿಟ್ಟೆ ಅಂತ ಬಿಟ್ಬಿಡಕ್ಕಾಗುತ್ತೇನಾ? ಅದಕ್ಕೆ ಈ ಪಕ್ಕದ ರೂಮ್ ಅವ್ರ ಹತ್ರ ಫೋನ್ ಇಸ್ಕೊಂಡು ಮಾತಾಡ್ತಾ ಇರ್ತೀನಿ. ನಮ್ಮ ಹುಡುಗಿನ ಒಂದಿನ ಫೋನ್ ಮಾಡೋದ್ ಮಿಸ್ ಆದ್ರೂ ನೀನ್ ನಂಗೆ ಮೋಸ ಮಾಡ್ತಾ ಇದ್ಯಾ, ಸ್ವರ್ಗಕ್ಕೆ ಹೋದ್ಮೇಲೆ ಚೇಂಜ್ ಆಗ್ಬಿಟ್ಟೆ ಅಂತಾಳೆ. ಅದಕ್ಕೆ ಮಿಸ್ ಮಾಡದೆ ಎಡೆಗೆ ಫೋನ್ ಇಡಕ್ ಹೇಳೋ, ಮರಿಬೇಡ. ಸರಿ. ಜೊತೆಗೆ ಡೇಟಾ ಪ್ಯಾಕ್ ಹಾಕಕ್ ಹೇಳೋ, ಇಲ್ಲಿ ತುಂಬಾ ಕಷ್ಟ ಇದೆ ಅದಕ್ಕೆ. ಆಯ್ತಪ್ಪ. ಅಲ್ಲ ಮಗ, ಅದು ಒಂದು 500 ರೂಪಾಯಿ ಕೊಡ್ಬೇಕಿತ್ತಲ್ಲ ನೀನು, ಅದು ಹಿಂಗಾದ್ರೂ ಗೂಗಲ್ ಪೇ ಮಾಡ್ಬೋದು ಅಲ್ಲಿಂದ? ಯಾಕೋ ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಸಾಯ್ತ್ಯಾ? ಇವಾಗ ನಾನೇ ಇಲ್ಲಿಗೆ ಬಂದಿದ್ದೀನಿ, ಏನು ಹೊತ್ಕೊಂಡ ಬಂದಿದ್ದೀನಿ ದುಡ್ಡನ್ನ. ಏಯ್ ಇರಯ್ಯ, ಕೊಡ್ತೀನಿ ಫೋನ್ನ. ಪ್ರಪಂಚದಲ್ಲಿ ನಾನು ನಂದು ಅನ್ನೋದೆಲ್ಲ ನಶ್ವರ ತಿಳ್ಕೊಂಬಿಡು. ಹೇಳೋದಕ್ಕೆ ಏನು ಇಲ್ಲ, ಸುಮ್ನೆ ಎಡೆಗೆ ಫೋನ್ ಇಡೋದಕ್ಕೆ ಹೇಳು. ಇಲ್ಲ ಅಂದ್ರೆ ಕಾಗೆ ಎಲ್ಲ ಹದ್ದಾಗ ಬಂದು ಎಲ್ಲರನ್ನು ಕುಟ್ಟಕ್ ಬಿಡ್ತೀನಿ ಅಂತ ಹೇಳು. ಅರ್ಥ ಆಯ್ತಾ? ಇಡು ಫೋನು.